ಕಾಲ ಆಗಲೇ ಸತತವಾಗಿ ಒಂದು 50-60 ವರ್ಷಗಳಿಂದ ನಡ್ಕೊಂಡ್ ಬಂದಿದ್ದು. ನಮ್ಮ ತಂದೆ ಶ್ರೀರಂಗಯ್ಯನವರಾದರು ಅದರ ಸಂಸ್ಥಾಪಕರಾಗಿ ನಡೆಸ್ಕೊಂಡ್ ಬರ್ತಾ ಇದ್ರು. ತಾಯಿ ರಾಜರಾಜೇಶ್ವರಿ ಸಂಸ್ಥಾಪಕರು. ಬಟ್ ಅದ್ರ ಜೊತೆಗೆ ಆಷಾಢ ಶುಕ್ರವಾರ ವಿಶೇಷವಾಗಿ ಅಂದ್ರೆ ಪ್ರತಿ ಏನು ಒಂದೊಂದು ಸಾರಿ ಒಂದು ವಾರಕ್ಕೆ 4 ಆಷಾಢ ಶುಕ್ರವಾರ ಬರುತ್ತೆ, ಇನ್ನೊಂದ್ಸರಿ 5 ಶುಕ್ರವಾರ ಬರುತ್ತೆ. ಅದು ಎಷ್ಟೇ ಇದು ಬಂದ್ರೂ ಕೂಡ ಭಕ್ತಾದಿಗಳು ತುಂಬಾ ಜನ ತಾಯಿ ಆಶೀರ್ವಾದದಿಂದ ತುಂಬಾ ಜನ ಬರ್ತಾರೆ. ತುಂಬಾ ನಂಬಿಕೆ ಇದೆ ದೇವರ ಮೇಲೆ, ದೇವರು ತುಂಬಾ ಒಳ್ಳೇದ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ವಿಶೇಷವಾಗಿ ಆಷಾಢ ಶುಕ್ರವಾರ ಇವತ್ತು ಪುಣ್ಯ ಆಷಾಢ ಶುಕ್ರವಾರ, ಹಂಗಾಗಿ ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಬಂದು ದೇವರಿಗೆ ಯಾವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಶುಕ್ರವಾರ ಯಾವಾಗಲೂ ಪ್ರಾರಂಭದಿಂದಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನಗಳು ಬರ್ತಾ ಇರ್ತಾರೆ. ಹಾಗಾಗಿ ಈ ಕೊರತೆ ಏನಂತ ಹೇಳಿ ಗೊತ್ತಾಗಿದೆ. ಹೋಗ್ಬೇಕು ಅನ್ಕೋತಾರೆ, ಹೋಗಕ್ಕಾಗಲ್ಲ. ಆಮೇಲೆ ಅಲ್ಲಿ ತುಂಬಾ ಸಮಸ್ಯೆಗಳು ಇರೋದ್ರಿಂದ ತುಂಬಾ ಜನ, ಎಷ್ಟೋ ಜನ ಈಗ ನಾವು ಹೋಗ್ಬೇಕು ಅನ್ಕೊಂಡ್ವಿ, ಹೋಗಕ್ಕಾಗ್ಲಿಲ್ಲ. ಬಟ್ ಇಲ್ಲೇ ಇದನ್ನ ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ಪ್ರತಿ ವರ್ಷನೂ ನಾವು ಅದೇ ತರ ನಡೆಸ್ಕೊಂಡ್ ಬರ್ತೀವಿ. ಒಂದು ಮಾಸದಲ್ಲಿ ದೇವಿಗೆ ಬಹಳ ವಿಶೇಷತೆ ಇರುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲಾ ಚಾಮುಂಡೇಶ್ವರಿ, ಆದಿಶಕ್ತಿ, ಸರ್ವಶಕ್ತಿನೂ ಕೂಡ ಎಲ್ಲಾ ದೇವಸ್ಥಾನದಲ್ಲೂ ಕೂಡ ಆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಜನಗಳು ಸತತವಾಗಿ ಇದ್ದೇ ಇರ್ತಾರೆ. ಆ ಸ್ಥಾಪನೆ ಗಣಿತದಲ್ಲಿ ಮೇನ್ ವೆಂಕಟೇಶ್ವರ ಬಂದಿದ್ದಾರೆ, ಕಾರ್ಯದರ್ಶಿಗಳು, ವಿಶೇಷ ಕಾರ್ಯದರ್ಶಿಗಳು ಬಂದಿದ್ದಾರೆ. ಅವರು ಪ್ರತಿ ವರ್ಷನೂ ಕೂಡ ಈ ದೇವಸ್ಥಾನಕ್ಕೆ ಅವರು ಕೂಡ ಭಕ್ತಾದಿಗಳಲ್ಲೂ ಒಬ್ರು, ಅವರು ಕೂಡ ಬಂದು ಯಾವಾಗ್ಲೂ ಅವ್ರ ಕೈಲಾದ ಸೇವೆನ ಮಾಡಿ ವಿಶೇಷವಾಗಿ ಎಲ್ರಿಗೂ ಹರಿಸಿ ಹೋಗ್ತಾರೆ. ಅದು ನಮ್ಮ ಹೆಚ್ಚೆಚ್ಚು ದೇವರ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಇದ್ರಲ್ಲಿ ಬಂದ್ರೆ ಅಷ್ಟೇ ಸಾಕು. ನಾವೇನು ದುಡ್ಡು ಕೊಡಿ ಅದು ಇದು ಅಂತ ಯಾವತ್ತೂ ಕೇಳಲ್ಲ. ದೇವರಿಗೆ ವಿಶೇಷವಾಗಿ ಹೆಚ್ಚು ಜನ ಬಂದು ದೇವರಿಗೆ ಒಂದು ದೀಪ ಸಲ್ಲಿಸೋದು, ಯಾವ್ದೋ ಒಂದು ಮೂಲಕ ಒಂದು ಮುಖ್ಯವಾಗಿ ಸೇವೆ ಮಾಡೋದು ನಾವು ಇಷ್ಟಪಡ್ತೀನಿ. ಜಾಸ್ತಿ ಜನ ಚೆನ್ನಾಗಿ ಬರಬೇಕು ದೇವಸ್ಥಾನಕ್ಕೆ ಅಂತ. ಇವತ್ತು ಕಾರ್ಯಕ್ರಮ ಏನ್ ಮಾಡ್ಕೊಂಡಿದ್ದೀವಿ? ಇವತ್ತು ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ. ಬೆಳಿಗ್ಗೆ ಹೋಮ, 108 ಲೀಟರ್ ಹಾಲಿನ ಅಭಿಷೇಕ, ಆಮೇಲೆ ಅದು ನೆಕ್ಸ್ಟ್ ಇದು ಹೋಮ ಹವನಗಳು ಹಾಕಿ, ಮತ್ತೆ ಮಧ್ಯಾಹ್ನ ಪ್ರಸಾದ ವಿನಿಯೋಗ, ಮತ್ತೆ ಈಗ ಸಂಜೆ ಸಂಗೀತ ಕಾರ್ಯಕ್ರಮ, ಮತ್ತೆ ಅಲಂಕಾರ ಸೇವೆ ಎಲ್ಲ ಒಟ್ಟಿಗೆ ನಡೆದು ಈಗ ಸಂಗೀತ ಕಾರ್ಯಕ್ರಮ. ಚಾಮುಂಡೇಶ್ವರಿ ದೇವಸ್ಥಾನ, ಚಾಮುಂಡಿ ನಗರ ಅಂತಲ್ಲ, ಬೆಂಗಳೂರು ನಗರದಲ್ಲಿರೋ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ವಿಶೇಷತೆಗಳು ನಾವು ಹೇಳೋದಿಲ್ಲ, ಅವರೇ ಬಂದು ಹೇಳ್ತಾರೆ. ಎಲ್ಲ ದೇವಸ್ಥಾನಕ್ಕೆ ಚೆನ್ನಾಗಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರಬೇಕು ಅಂತ ನಾವು ಕೇಳ್ಕೊತೀವಿ. ಬಂದ್ಮೇಲೆ ಅದು ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ, ಎಲ್ಲ ಮಹಾತ್ಮ